ನಾವೊಂದು ಮಾತು ಹೇಳ್ತೀನಿ. ಹಸೇನಿ ಮತ್ತು ಹುಸೇನಿಯಿಂದ ಇಲ್ಲಿನಿಂದ ಇದು ಮೊಹರಂ ಹಬ್ಬ ಪ್ರಾರಂಭ ಆಗ್ಯದ. ಖರೆ ಹಸೇನಿ ಹುಸೇನಿಯ ತಂದೆಯಾಗಿರತಕ್ಕಂತ ಮೌಲಾಲಿ ಶರಣರು ಬೇಬಿ ಫಾತಿಮಾ ಬಹುತೇಕ ಮತ್ತ ಅವ್ರ ಅಪ್ಪ ಅವ್ವ ಇಲ್ಲಾರ್ದೆ ಇವ್ರದೇ ಹೇಳ್ಕೊತವಾದೆ ಅಂದ್ರೆ ಹೆಂಗಾಗ್ತದ ಮೊದಲು ಅವ್ರದ್ದು ಬೇಕಲ್ಲ ಇನ್ನ ಇತಿಹಾಸ. ಮೌಲಾಲಿ ಶರಣ ಎಂತಾವಿದ್ದ, ಅವರ ಹೆಂಡತಿ ಆಗಿರ್ತಕ್ಕಂಥ ಧರ್ಮ ಪತ್ನಿ ಆಗಿರ್ತಕ್ಕಂಥ ಬೇಬಿ ಫಾತಿಮಾ ಎಂತಾಕಿದ್ರು, ಇದು ವಿಚಾರ ಮಾಡ್ಕೊಂಡು ಹೋಗುದದ. ಇಲ್ಲಿ ಹಿಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗುದದ. ಮೌಲಾಲಿ ಶರಣ ಅಂದ್ರೆ ಎಂತಾವ್ ನೋಡ್ರಿ. ಮೌಲಾಲಿ ಶರಣ ಅಂದ್ರ ಬಡತಾನ ಪರಿಸ್ಥಿತಿ, ಒಪ್ಪತ್ತು ಉಂಡ್ರ ಒಪ್ಪತ್ತು ಅವನಿಗೆ ಊಟ ಸಿಗ್ತಿದ್ದಿಲ್ಲ. ಅಂತ ಪರಿಸ್ಥಿತಿ ಒಳಗ ದಿನನಿತ್ಯ ಮಸೂತಿಗೆ ಹೋಗ್ತಿದ್ದ, 5 ಹೊತ್ತು ನಮಾಜ್ ಮಾಡ್ತಿದ್ದ. ಏನ ಅಲ್ಲಾನ ಆಟ ಹೇಳಕ್ ಆಗೋದಿಲ್ಲ. ಒಂದ್ ದಿವಸ ನಮಾಜ್ ಮಾಡಿ ಮಸೂತಿ ಒಳಗಿಂದ ಮೌಲಾಲಿ ಶರಣ ಹೊರಗೆ ಬರ್ತಿದ್ದ. ಹೊರಗೆ ಬರೋ ಟೈಮ್ದೊಳಗೆ ಒಬ್ಬ ಬಡವ ಮನುಷ್ಯ ಹೋಗಿ ಮೌಲಾಲಿ ಶರಣರಿಗೆ ನಮಸ್ಕಾರ ಮಾಡ್ದ. ಅವಾಗ ಮೌಲಾಲಿ ಶರಣ ಕೇಳ್ತಾನೆ, ಯಪ್ಪ ಯಾರೋ ನೀ ಅಂತ ಕೇಳ್ದ. ಹಿಂಗ್ರಿಪ್ಪ ನಾ ಬಡವ ಮನುಷ್ಯ, ಯಾಕೆ ಬಂದಿ ಅಂದ. ಯಾಕೂ ಇಲ್ರಿಪ್ಪ, ನನ್ನ ಮಗಳು ಮದುವೆ ಮಾಡ್ಬೇಕಾಗ್ಯದ, ಒಂದು 200 ರೂಪಾಯಿ ಸಾಲ ಬೇಕಾಗ್ಯದ, ಮತ್ತ 200 ರೂಪಾಯಿ ಸಾಲ ಕೊಡ್ರಿ ಅಂದ. ಮೌಲಾಲಿ ಶರಣರ ಎಂತ ಧರ್ಮದ ನೋಡ್ರಿ, ಎಂತ ನೇಮನಿಷ್ಠೆ ಅದ. ನಮ್ಮವ್ರು ಕಿಶೆದಾರ ರೊಕ್ಕ ಇರ್ತಾವ, ಒಂದ್ 500 ರೂಪಾಯಿ ಕೊಡು ಅಂದ್ರ ಕಿಶೆದಾರ ರೊಕ್ಕ ಕೊಂಡ್ರೆ ಇಲ್ಲೋ ನನಗ್ ಬೇಕಾತಾವ ನಾಳೆಗೆ ತಾರಿ ನಮ್ಮವ್ರು. ಅವ್ರ ಮೌಲಾಲಿ ಶರಣನ ಬಡತಾನ ಸಂಸಾರ, ಒಪ್ಪತ್ತುಂಡ್ರ ಒಪ್ಪತ್ತು ಊಟ ಸಿಗಲ್ದು. ಅಂತ ಪರಿಸ್ಥಿತಿ ಒಳಗ ಕಾಲ ಕಳಿತಿದ್ದ ಮೌಲಾಲಿ ಶರಣ. ಆಗಿನ ಕಾಲದಾಗ ಒಬ್ಬ ಬಡವ ಮನುಷ್ಯ 200 ರೂಪಾಯಿ ಬೇಡದ. ಮೌಲಾಲಿ ಶರಣಂದ ಮಗಳ ಮದುವೆ ನಿತ್ತದಂದ್ರ ಅವನ ಮಗಳ ಮದುವೆ ನಾ ನಡೆಸಿಕೊಡ್ಬೇಕಂತ ಮೌಲಾಲಿ ಶರಣ ಏನ್ ಮಾಡ್ದ, ಇಪ್ಪ ಬಡವ ಮನುಷ್ಯ ಹೇಳ್ತಾನೆಪ್ಪ, ಇವತ್ತ ನೀ ಬಂದು ಕೇಳಿದಿ, ಇವತ್ತ ಆಗಿಂದಾಗ ಅಂದ್ರೆ ನನ್ನಲ್ಲಿ ದುಡ್ಡಿಲ್ಲ, ನಾಳಿನ ದಿವಸ ಬಾ, ನಾಳೆ ದಿವಸ ಇದೇ ಟೈಮಕ್ಕೆ ಬಾ, 200 ರೂಪಾಯಿ ಕೊಡ್ತೀನಿ, ತಗೊಂಡು ಹೋಗಿ ನಿನ್ನ ಮಗಳ ಮದ್ವಿ ಮಾಡಕತ್ತಂದ. ಯಾರು? ಮೌಲಾಲಿ ಶರಣ. ಹೌದು. ಇಟ್ಟು ಹೇಳಿದ ಮೊಳಕ ಬಡವ ಖುಷಿ ಆದಂಗಾಯ್ತು. ಅವ ವಾದ ಮೌಲಾಲಿ ಶರಣ ಮನೆಗೆ ವಾದ. ಮಾರಿ ಸಣ್ಣದಾಗಿತ್ತು, ಮನ್ಯಾಗ ಹೆಣ್ತಿ ಬೇಬಿ ಫಾತಿಮಾ ಕೇಳ್ತಾಳ, ರೀ ದಿವ್ಸ ನಮಾಜ್ ಹೋಗಿ ಬರು ಹೇಳ್ದಾಗ ನಿಮ್ ಮಾರಿ ಮ್ಯಾಲ ಲಕ್ಷಣ ಕಾಣ್ತಿತ್ತು, ಇವತ್ ಮಾರಿ ಬಾಡ್ಯದಲ್ಲ, ಯಾಕ ಏನಾಗ್ಯದ ಅಂತ ಕೇಳಿದಳು. ಅವಾಗ ಹೇಳ್ತಾನ ಮೌಲಾಲಿ ಶರಣ, ಏನ್ ಹೇಳ್ತಾರಪ್ಪ? ಏನಿಲ್ಲ, ನಮಾಜ್ ಮಾಡಿ ಮಸೂತಿ ಅಂದ ಹೊರಗೆ ಬರ ಹೇಳ್ದಾಗ ಒಬ್ಬ ಬಡವ ಮನುಷ್ಯ ನನಗೆ 200 ರೂಪಾಯಿ ಸಾಲ ಕೇಳ್ಯಾನ, ಅವನಿಗೆ ನಾ ಕೊಡ್ತೀನಂತ ಮಾತು ಕೊಟ್ಟು ಬಂದೀನು, ಮತ್ತ ಇವಾಗ ರೊಕ್ಕ ಹ್ಯಾಂಗ ಮಾಡೋದಂತೇಳಿ ನನಗ ಚಿಂತೆ ಆಗ್ಯದಂದ. ಅವಾಗ ಮೌಲಾಲಿ ಶರಣನ ಹೆಂಡತಿ ಬೇಬಿ ಫಾತಿಮಾ ಅರೇ ಅಲ್ಲ, ಎಂತ ಟೈಮ್ ತಂದಿಟ್ಟಪ್ಪ, ನಮಗ ಒಪ್ಪತ್ತಿನ ಊಟಕ್ಕೆ ಗತಿ ಇಲ್ಲಾರ್ದಂಗ ನಾವ್ ಆಗಿ ಕೂತೀವಿ, ನನ್ನ ಗಂಡ ಇನ್ನೊಬ್ರಿಗೆ 200 ರೂಪಾಯಿ ಸಾಲ ಕೊಡ್ತೀನಂತ ಮಾತು ಕೊಟ್ಟು ಬಂದಾನ, ಇದೆಂತ ಪ್ರಸಂಗ ತಂದೆತ್ತ ಮೌಲಾಲಿ ಶರಣನ ಹೆಂಡತಿ ಆಗಿರ್ತಕ್ಕಂಥ ಬೇಬಿ ಫಾತಿಮಾ ಅಳ್ಳಕತ್ತಳು. ಅವಾಗ ಬೇಬಿ ಫಾತಿಮಾ ಅಳುವಂತ ಟೈಮದಲ್ಲಿ ಮೌಲಾಲಿ ಶರಣ ಹೇಳ್ತಾನ, ನೀ ಅಳಬೇಡ, ದುಃಖ ಮಾಡಬೇಡ, ನಾ ಇವಾಗ ಎಲ್ಲಿ ಕಾಲಕ್ಕೆ ಹೋಗಿ ಸಾಲ ತಗೊಂಡು ಬಂದು ಕೊಡ್ತೀನಂದ. ಅವಾಗ ಹೆಂಡತಿ ಬೇಬಿ ಫಾತಿಮಾ ಹೇಳ್ತಾಳ ನೋಡ್ರಿ, ಏನ್ ಹೇಳ್ತಾಳ, ನೀ ತಂದು ಕೊಡ್ತೀನ ತನಬೇಡ, ಯಾ ಬಡವ ಮನುಷ್ಯಾಗ ನೀ ಮಾತು ಕೊಟ್ಟಿಯಲ್ಲ, ನಿನ್ನ ಜೀವ ಯಾಕಲಕ್ ಒತ್ತಿ ಇಟ್ಟು ತಂದು ಕೊಡು ಅಂತಾಳ. ಗಂಡಗ ಇಂಥ ಹೆಂಡ್ರಿ ಸಿಗಬೇಕು ಜೀವನದಾಗ. ಹೌದು, ಹಿಂಗತ್ತೀರೇವಾ ನೀವು? ಏನೋ ಬಾಯಾಗ ಮಣ್ಣು ತುಂಬಲಿ, ಸತ್ಯ ಸಾಯಿ ಹೋಗಿ ನೀ ಆ ಕಡೆ ನೀ ಬರಬೇಡ, ನಮ್ಮ ಮಕ್ಕಳಿಗೆ ಜೀವ ಕೊಡ್ಬೇಕು ಹಿಂಗತ್ತಾವ್ರಮ್ಮ. ಕರೆ ಮೌಲಾಲಿ ಶರಣನ ಹೆಂಡತಿ ಬೇಬಿ ಫಾತಿಮಾ ಹಂಗಲ್ಲಿಲ್ಲ. ಮೌಲಾಲಿ ಶರಣ ಹೇಳ್ತಾಳ, ನಿನ್ನ ಜೀವ ಯಾಕಲಕ್ಕ ಒತ್ತಿ ಇಟ್ಟು 200 ರೂಪಾಯಿ ತಂದು ಕೊಡು ಅಂದಾಗ ಮೌಲಾಲಿ ಶರಣ ಊರು ತುಂಬಾ ಎಲ್ಲ ಕೇಳ್ಕೋತ್ವಾದ, ಯಾರ ಬಲ್ಲಿ ರೊಕ್ಕ ಸಿಗಲಿಲ್ಲ. ಊರಾಗ ಒಬ್ಬ ದೊಡ್ಡ ಮಾಲಿಗೌಡ, ಸ್ವಲ್ಪ ಸಣ್ಣ ಇಡು, ಬಿಡು ಬಿಡು ಇರ್ಲಿ, ಆ ಊರು ಮಾಲಿಗೌಡನ ಬಲ್ಲಿ ಮೌಲಾಲಿ ಶರಣ ವಾದ. ಅವಾಗ ಮಾಲಿಗೌಡ ಕೇಳ್ತಾನ, ಬರ್ರಿ ಶರಣರ ಅಂದ. ಅವಾಗ ಮೌಲಾಲಿ ಶರಣರು ಹೋಗಿ ಕೂತರು. ಅವಾಗ ಗೌಡ ತಾನ, ಯಾಕ್ರಿ ಬಾಳ ದಿವಸಿನ ಮ್ಯಾಲ ಈ ಕಡೆ ನಮ್ಮನ ಕಡೆಗೆ ಹೊಂಟಿರಿ ಶರಣರ ಅಂದ ಮಾಲಿಗೌಡ. ಅವಾಗ ಮೌಲಾಲಿ ಶರಣ ಹೇಳ್ತಾನೆ, ಏನಿಲ್ಲ ಗೌಡ, ನಾವೊಬ್ಬ ಬಡವ ಮನುಷ್ಯಾಗ 200 ರೂಪಾಯಿ ಕೊಡ್ತೀನಂತ ಮಾತು ಕೊಟ್ಟು ಬಂದೀನು, ಮತ್ತ 200 ರೂಪಾಯಿ ಸಾಲ ಕೊಡ್ರಿ ಅಂದ. ಅವಾಗ ಇವಾಗ ಮಾಲಿಗೌಡ ತಾನ, ಏನೋ ಶರಣ ನೀ ಏನ್ ದುಡ್ಯಾವ ಅಲ್ಲ, ದುಃಖ ಬಡ್ಯಾವ ಅಲ್ಲ, ಚಂತನ ಮಸೂತಿಯಾಗ ಅಲ್ಲೇ ಅಲ್ಲ ಅನ್ಕೋತ ಅಲ್ಲೇ ನಮಾಜ್ ಮಾಡ್ಕೋತ ಕುಂದ್ರಾವ, ಊರಾಗ ಮನಿ ಇಲ್ಲ, ಅಡವ್ಯಾಗ ಹೊಲ ಇಲ್ಲ, ನಿನ್ನ 200 ರೂಪಾಯಿ ಸಾಲ ಕೊಟ್ಟಂದ್ರ ನೀ ಎಲ್ಲಿ ತಂದು ಮುಟ್ಸಾವ, ನೀ ಎಲ್ಲಿ ತಂದು ಮುಟ್ಸಾವ? ಹೌದು ಹಿಂಗಂದ. ಅವಾಗ ಇಲ್ರಿಪ್ಪ, ನಾ ಎಲ್ಲ ಕಾಲಕ್ಕ ನಿಮಗ್ ತಂದು ಮುಟ್ಟಿಸ್ತೀನಿ ಕೊಡ್ರಿ ಅಂದ. ಅವಾಗ ಮೌಲಾಲಿ ಶರಣಗ ಊರ್ ಮಾಲಿಗೌಡ ಹೇಳ್ತಾನ, ಶರಣ
ಏನಾರ ತಂದು ನಾನು ಬಲಿ ಒತ್ತಿ ಇಡು. ಇವಾಗ ನಾವು ಸ್ಟಾಂಪ್ ಒತ್ತಿ ಇಟ್ಟು ಸ್ಟಾಂಪ್ ಮಾಡ್ಕೋತೀವಿ, ಹೊಲ ಒತ್ತಿ ಇಡ್ತೀವಿ, ಮನಿ ಒತ್ತಿ ಇಡ್ತೀವಿ. ಮೌಲಾಲಿ ಶರಣಾಗ ಇರ್ಲಾಕ ಚಾಪ್ರದ, ಅಡವ್ಯಾಗ ಹೊಲ ಇಲ್ಲ, ಊರಾಗ ಮನಿ ಇಲ್ಲ, ಮತ್ತೆ ಇವೇನ್ ಒತ್ತಿ ಇಡಮದಾನ. ಹೌದು. ಆ ಟೈಮದೊಳಗ ಮೌಲಾಲಿ ಶರಣತ್ತಾನ ಏನಾರ ಒತ್ತಿ ಇಟ್ರ ಕೊಡ್ತೀರೇನ್ರಿ ಗೌಡ್ರ ಅಂದ. ಹ್ಞೂ ಒಂದು ಕೂಡ್ಲಿ ಅವಾಗ ಮೌಲಾಲಿ ಶರಣ ತನ್ನ 2 ಮಕ್ಕಳ ಹಸೇನಿ ಹುಸೇನಿ ತಗೊಂಡು ಬಂದ ಊರ ಮಾಲಿಗೌಡನ ಮುಂದೆ ನಿಂದ್ರಿಸ್ಯಾನ 2 ಮಕ್ಕಳಿಗೆ. ಅವಾಗ ಹೇಳ್ತಾನ, ಗೌಡ್ರ ನನಗೇನು ಹೊಲ ಇಲ್ಲ, ಒತ್ತಿ ಇಡಕ ಮನಿ ಇಲ್ಲ, ಇರಾವ್ ನಾನು 2 ಮಕ್ಳು ಅದಾವ, ಅವ್ 2 ಮಕ್ಕಳು ನಿನ್ನ ಬಲಿ ಒತ್ತಿ ಇಡ್ತೀನಿ, 200 ರೂಪಾಯಿ ಕೊಡು ಅಂದ. ಹೌದೌದು. 2 ಮಕ್ಕಳು ಒತ್ತಿ ಇಡ್ತೀನಿ, 200 ರೂಪಾಯಿ ಕೊಡು ಅಂದ. 2 ಮಕ್ಕಳಿಗೆ ಒತ್ತಿ ಇಟ್ಟ. 200 ರೂಪಾಯಿ ತಗೊಂಡು ಬರದ್ರಾಗ ಬಡು ಮನುಷ್ಯ ಎದುರೇ ನಿಂತಿದ್ದ. ಹೋಗಿ ಅವನಿಗೆ 200 ರೂಪಾಯಿ ಕೊಟ್ಟ ಕೂಡಲೇ ಅವ ತಗೊಂಡು ಹೋದ. ಕೊಟ್ಟು ಮೌಲಾಲಿ ಶರಣ ಮನಿಗೆ ಬಂದ. ಹೆಂಡ್ತಿ ಕೂತಿಳು, ರೀ ಹೋಗಾಗ 2 ಮಕ್ಕಳು ತಗೊಂಡು ಹೋಗಿರಿ, ಮತ್ತ ಕರ್ಕೊಂಡ್ ಬರ್ಲಿಲ್ಲ, ಮಕ್ಕಳಿಗೆ ಎಲ್ಲಿ ಬಿಟ್ಟು ಬಂದಿರ ಅಂತ ಕೇಳಿದ್ರು ಫಾತಿಮಾ. ಅವಾಗ ಮೌಲಾಲಿ ಶರಣ ಹೇಳ್ತಾನ, ಏನ್ ಹೇಳ ರೊಕ್ಕ ಕೊಡ್ಲಾರ ಬಟ್ಟಿ ಗೌಡನ ಬಲ್ಲಿ 2 ಮಕ್ಕಳು ಒತ್ತಿ ಇಟ್ಟು ಬಂದಿನಿ, ಏನತ್ ಹೇಳಿ ಒತ್ತಿ ಇಟ್ಟು ಬಂದಿ ಅಂತ ಕೇಳಿದ್ರು. ಏನೂ ಇಲ್ಲ, ನಾವೇ ಸೂರ್ಯ ಮುಣಗೋದ್ರೊಳಗಾಗಿ 200 ರೂಪಾಯಿ ತಂದು ಕೊಡ್ತೀನ್ರಿ, ನಮ್ಮ 2 ಮಕ್ಕಳು ಬಿಡಿಸ್ಕೊಂಡು ಬರ್ತೀನಿ ಅಂತ ಅಲ್ಲಿ ಮಾತು ಕೊಟ್ಟಿನಿ ಅಂದ. ಮತ್ತ ಅಕಸ್ಮಾತ್ ನಾಳೆ ಕೊಡೋದ ಆಲಿಲ್ಲ ಅಂದ್ರೆ ಮಾಲಿಗೌಡ ಯಾನ್ ಅಂದನತ್ ಕೇಳಿದ್ರು. ಅವಾಗ ಇವ ಹೇಳ್ತಾನ, ನಾಳೆ ಸೂರ್ಯ ಮುಣುಗುದ್ರೊಳಗಾಗಿ 200 ರೂಪಾಯಿ ಕೊಟ್ರ ನಾನು 2 ಮಕ್ಕಳು ಬಿಡ್ತಾನಂತ. ಅಕಸ್ಮಾತ್ ಸೂರ್ಯ ಮುಣುಗತ್ತಂದ್ರ ರೊಕ್ಕ ಈ ಕಡೆ ಮಕ್ಕಳು ಆ ಕಡೆ ಅಂದಾನ ಊರು ಗೌಡ ಅಂದ್ಲು. ಹೌದೌದು. ಹೊಟ್ಯಾಗ ಬೆಂಕಿ ಹಾಕದಂಗಾಯ್ತು ಹಡದ ಕಳ್ಳ. ಹೇ ಅಲ್ಲ, ಎಂತ ಪರಿಸ್ಥಿತಿ ಒದಗಿ ತಂದಿಟ್ಟಿಲ್ಲಪ್ಪ ಅಂತ ಕಣ್ಣಾಗ ಬೀಬಿ ಫಾತಿಮ ನೀರ್ ಹಾಕ್ತಿದ್ದಳು. ನೀರ್ ಹಾಕುವಂತ ಸಮಯದೊಳಗ ಆ ಕಣ್ಣ ನೀರು ಉಡ್ಯಾಗ ಬಿದ್ದಾಗ ಆ ತಾಯಿ ಕಣ್ಣನ ನೀರ ಜೊತೆಯಾಗಿ ಆ ತಾಯಿ ಉಡ್ಯಾಗ ಮುತ್ತು ರತ್ನಗಳು ಬಿದ್ದು ಅಂತ ಆಕಿ ಅಲ್ಲಾಗ ಗುರುತಾಗಿತ್ತು. ಆ ಮುತ್ತು ರತ್ನ ಬಿದ್ದು ಅವು ತಗೊಂಡ ಗಂಡನ ಕೈಯಾಗ ಕೊಡ್ತಾಳ ಮೌಲಾಲಿ ಶರಣ ಕೈಯಾಗ. ಶರಣರ ಇವ್ ತಗೊಂಡು ಹೋಗಿ ಬಾಜಾರಕ್ಕೆ ಒಯ್ದು ಕೊಟ್ಟ ಮಾರ್ಕೊಂಡ ನಮ್ಮ 2 ಮಕ್ಕಳು ಬಿಡಿಸ್ಕೊಂಬರ್ರಿ ಅಂದಾಗ ಮೌಲಾಲಿ ಶರಣ ಹೋಗಿ ಬಾಜಾರದೊಳಗ ವ್ಯಾಪಾರಕ್ಕಿಟ್ಟ ಮುತ್ತು ರತ್ನ. ವ್ಯಾಪಾರಕ್ಕಿಟ್ಟಾಗ ಬಂದವ್ರೆಲ್ಲ ಕೇಳ್ತಿರೋ, ಏನೋ ಶರಣ ಕೊಡ್ತಿ ಏನೋ ಮುತ್ತ? ಹ್ಞೂ ಕೊಡ್ತೀನ್ರಿ ಅತ್ತಿದ. ಎಟ್ಟು ಕೊಡ್ತಿ? ನನಗೆ 200 ರೂಪಾಯಿ ಕೊಡ್ರಿ ವೈರು ಒಟ್ಟು ಅತ್ತಿದ್ದ. ಯಾನ್ ಹುಚ್ಚದು ಶರಣ ಹತ್ತಿದ್ರು ಅವರು ವ್ಯಾಪಾರಿಗಾರು. ಯಾಕ? ಬೆಲೆ ಬಾಳುವಂತ ವಸ್ತು, ಲಕ್ಷ್ಯ ಬಾಳುವಂತ ಮುತ್ತುಗಳೆಲ್ಲ ಮೌಲಾಲಿ ಶರಣ 200 ರೂಪಾಯಿ ಕೊಡ್ತೀನತ್ತದಂದ್ರೆ ಇದಕ್ಕೆ ತಲೆ ಕೆಟ್ಟದಂದ್ರೆ ಎಷ್ಟೋ ಮಂದಿ. ಆದ್ರ ಮೌಲಾಲಿ ಶರಣ ಹೇಳ್ತಾನ, ನನಗ್ ಬೇಕಾಗಿದೆ 200 ರೂಪಾಯಿ. ಆ 200 ರೂಪಾಯಿ ಕೊಟ್ಟು ವೈರ್ ಅಂದ. ಆ ಟೈಮದೊಳಗ ಒಬ್ಬ ಯಾವಾರಿಗೆ ಏನ್ ಮಾಡ್ದ, ಈಗ ಲಕ್ಷ್ಯ ಬಾಳುವಂತ ವಸ್ತು ಅದಾವಪ್ಪ ಇವು, 200 ರೂಪಾಯಿ ಕೊಟ್ರೆ ನನಗ ಪಾಪ ಹತ್ತದ, 2000 ರೂಪಾಯಿ ತಗೋ ಅಂತೇಳಿ 2000 ರೂಪಾಯಿ ಮೌಲಾಲಿ ಶರಣನ ಕೈಯಾಗ ಕೊಟ್ಟ ಕೂಡಲೇ ಇವ ಮುತ್ತು ರತ್ನ ತಗೊಂಡು ಹೋದ. ಇವ ಮೌಲಾಲಿ ಶರಣ ಎಣಸಲ್ಕತ್ತ 2000 ರೂಪಾಯಿ ರೊಕ್ಕ ಅದಾವ. ಇವ ಮೌಲಾಲಿ ಶರಣಂದ, ನನಗ್ ಬೇಕಾಗ್ಯಾವ 200 ರೂಪಾಯಿ, 1800 ರೂಪಾಯಿ ನಾ ತೊಗೊಂಡು ಏನ್ ಮಾಡ್ಲಿ ಅಂತೇಳಿ ತಂದ ಬಡತಾನ ಸಂಸಾರದ. ಆದ್ರೂ ಇವ ರೊಕ್ಕದ ಮೇಲೆ ಆಸೆ ಮಾಡ್ಲಿಲ್ಲ. ಮೌಲಾಲಿ ಶರಣತ್ತಾನ, ನಾನು ಬೇಕಾಗಿದೆ 200 ರೂಪಾಯಿ, 1800 ರೂಪಾಯಿ ನಾ ಯಾಕೆ ತಗೊಂಡು ಹೋಗ್ಲಿ ಅಂತ ದಾರ್ಯಾಗ ಸಂತಿಗೆ ಬಂದವ್ರಿಗೆ ಹೋಗೋರು ಬರೋವ್ರಿಗೆ 10, 20, 100 ಹಂಚಿಬಿಟ್ನತ್ ಮೌಲಾಲಿ ಶರಣ. 10, 20, 100 ಹಂಚಿ ಮನೆಗೆ ಬಂದ. ಹೆಂಡತಿ ಕೇಳ್ತಾಳ ಫಾತಿಮಾ, ಮಾರ್ಕೊಂಡು ಬಂದ್ರಿ? ಹ್ಞೂ ಮಾರ್ಕೊಂಡು ಬಂದಿನಿ. ರೊಕ್ಕ ಎಷ್ಟು ತಂದ್ರಿ? 200 ರೂಪಾಯಿ ತಗೊಂಡು ಬಂದಿನಿ ಅಂದ್ಕೊಳ್ಳೆ, ನಡಿ ಗೌಡನ ಮನೆಗೆ ಅಂತ ಹೇಳಿ ಅಂದಳು. ಗೌಡನ ಮನೆಗೆ ಹೋಗಿ ಮಕ್ಕಳು ಬಿಡಿಸ್ಕೊಂಡ್ ಬರ್ಬೇಕಂತ ಮೌಲಾಲಿ ಶರಣ ಮೂರು ಮಾಲಿಗೌಡನ ಮನೆಗೆ ಹೊಂಟಾನ. ಮಾಲಿಗೌಡನ ಮನೆಗೆ ಹೋಗೋದಕ್ಕ ಸೂರ್ಯ ಮುಣಗಿತ್ತು. ರಾತ್ರಿ 9 ಗಂಟೆ ಆಗಿತ್ತು. ಅವಾಗ ಮೌಲಾಲಿ ಶರಣ ಅಂಜಾಡ್ಲಕತ್ತ. ಯಾಕ? ಸೂರ್ಯ ಮುಣುಗುತ್ತಂದ್ರ ಮಕ್ಕಳ ಆ ಕಡೆ, ರೊಕ್ಕ ಈ ಕಡೆ ಅಂತ ಹೇಳ್ಯಾನ. ಸೂರ್ಯ ಮುಣಿಗಿ ರಾತ್ರಿ 9-10 ಆಗ್ಲಕತ್ತದ. ಗೌಡ ಮನ್ಕೊಂಡಾನ, ಮಾತುಗಾತ ಐತಲ್ಲ ಅನ್ಕೋತ ಮೌಲಾಲಿ ಶರಣ ಹೋಗೋದ್ರೊಳಗ ಊರ್ ಮಾಲಿಗೌಡ ತಲಬಾಕಲ್ ಹಾಯ್ಕೊಂಡು ಒಳಗ್ ಮನ್ಕೊಂಡಿದ್ದ. ಅವಾಗ ಹೋಗಿ ಬಾಕಲ್ ಬಡಿತಾನ ಮೌಲಾಲಿ ಶರಣ. ಹೊಡದ. ಅವಾಗ ಯಾರು ಬಡಿಲಕತ್ತಾರ ಬಾಗಲ್ ಅಂತೇಳಿ ಎದ್ದು ಬಂದು ನೋಡ್ತಾನ ಊರ್ ಮಾಲಿಗೌಡ. ಮೌಲಾಲಿ ಶರಣ ನಿಂತಿದ್ದ. ಅವಾಗ ಯಾಕೋ ಶರಣ ಈಗ ಬಂದಿ ರಾತ್ರಿ ಅಂದ. ಯಾನತ್ ಹೇಳ್ರಿಪ್ಪ, ಜರ ರೊಕ್ಕ ತರಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು, ಈಗ 200 ರೂಪಾಯಿ ತಗೋರಿ, ನಮ್ಮ ಮಕ್ಕಳು ಬಿಡ್ರಿ ಅಂದ. ಯಾನೋ ಶರಣ
ಒಟ್ಟ ಮಾತಿ ತಪ್ಪವ್ರಲ್ಲ ನೀವು ಶರಣರು. ಇವತ್ತ ಸೂರ್ಯ ಮುಳುಗೋದ್ರೊಳಗಾಗಿ ತಂದು ಕೊಟ್ರ ನಾನು ನಿನ್ನ ಮಕ್ಕಳು ಬಿಡ್ತೀನಿ ಅಂತ ಹೇಳಿನಿ. ಸೂರ್ಯ ಮುಳುಗಿ ರಾತ್ರಿ 10 ಗಂಟೆ ಆಗ್ಯದಪ್ಪ, ನಾ ಮಕ್ಕಳು ಕೊಡಂಗಿಲ್ಲ, ಈಗ ನೀನು ರೊಕ್ಕ ಆ ಕಡೆ ಮಕ್ಕಳು ಈ ಕಡೆ ಅಂದ. ಅವನ ಹೆಂಡತಿ ಮೌಲಾಲಿ ಶರಣನ ಹೆಂಡತಿ ಪಾತಿಮ ಹಿಂದ ಅವನ ಸಂಗಾಟ ಹೋಗಿ ಕಣ್ಣ ನೀರು ಹಾಕ್ತಿಳು. ಆ ಹೆಂಡತಿ ಕಣ್ಣ ನೀರು ಹಾಕೋದು ನೋಡಿ ಮೌಲಾಲಿ ಶರಣ ಗೌಡ ನೋಡಿದ್ರ ಮಕ್ಕಳು ಕೊಡಲಾಗ್ಯಾನ, ರಾತ್ರಿ 10 ಆಗ್ಯದ ಅಂತೇಳಿ ರೊಕ್ಕ ಆ ಕಡೆ ಮಕ್ಕಳು ಈ ಕಡೆ ಅಲ್ಲಕತ್ತಾನ. ಹೆಂಡತಿ ನೋಡಿದ್ರೆ ಹಿಂದೆ ನಿಂತು ಕಣ್ಣ ನೀರು ಹಾಕ್ಲಕತ್ತಾಳ ಅಂತೇಳಿ ಅವ ಮೌಲಾಲಿ ಶರಣನ ಮನಸ್ಸಿಗೆ ತಾಪಾಗಿ ತನ್ನ ಹೆಬ್ಬಟ್ಟ ಸಿಟ್ಟಿಗೇರಿ ಅಲ್ಲನ ನಾಮಸ್ಮರಣೆ ಮಾಡಿ ಹೆಬ್ಬಟ್ಟ ಭೂಮಿಗೆ ಒತ್ತರ ಮುಳುಗಿದ ಸೂರ್ಯ ಮ್ಯಾಲೆ ಎದ್ದು ಬಂತಂತ. ಮುಳುಗಿದ ಸೂರ್ಯ ಮ್ಯಾಲೆ ಎದ್ದು ಬಂದಂತ ಮ್ಯಾಲೆ. ಹೌದು ಹೌದು ಹೌದು. ಅವಾಗ ಮ್ಯಾಲೆ ಎದ್ದು ಬಂದ ಮಾಲಿಗೌಡ ಮನ್ಯಾಗ ತಲಬಾಕಲ್ ಹಾಕೊಂಡು ಮನ್ಕೊಂಡಾನ, ಬೆಳ್ಕೊಂಡಿ ನೀರ್ತ ಮನ್ಕೊಂಡಾನ. ಸೂರ್ಯನ ಬಿಸಿಲು ಅವನು ಮಾರಿ ಮೇಲೆ ಬಿದ್ದದು, ಚರ ಚರ ಅಲ್ಲಕತ್ತದ ಒಳ ಮನ್ಯಾಗ. ಹೌದು. ಮೌಲಾಲಿ ಶರಣ ಹೊರಗೆ ನಿತ್ತಾನ. ಮಾಲಿಗೌಡ ಅಂದ ರಾತ್ರಿ ಆಗ್ಯದತ್ ಮನ್ಕೊಂಡಿನಿ, ಇನ್ನ ಸೂರ್ಯ ಇಲ್ಲಿ ಅದನ್ನ ತಿಳಿ ಎದ್ದು ಬಂದು ಹೊರಗೆ ನೋಡ್ತಾನ. ಮೌಲಾಲಿ ಶರಣ ಮಾರಿ ಮುಂದೆ ನಿತ್ತಾನ. ಏ ಶರಣ, ನೀ ಬಹಳ ದೊಡ್ಡವ್ರಪ್ಪ, ಅಲ್ಲ ಮುಳುಗಿದ ಸೂರ್ಯಾಗ ಎಬ್ಬಿಸಿದಂತ ಮಾನುಭಾವರಪ್ಪ ನೀವು. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ನೀವು ಶರಣರು ಜಗತ್ತೇ ಬೆಳಗುವಂತ ಸೂರ್ಯ ಕಿರಣನಂಗ ಇದ್ದೀರಿಪ್ಪ. ನಿಮ್ಮಂತ ಶರಣರು ಅದಾರ ಅಂದ್ರೆ ನಾ ನಿಮ್ಮ ಕೈಲಿ ರೊಕ್ಕ ತಗೊಂಡ್ರೆ ನಾನು ಪಾಪನೂ ಬರ್ತದ. ನೀವು ರೊಕ್ಕ ಕೊಡಬ್ಯಾಡ್ರಿ, 2 ಮಕ್ಕಳು ತಗೊಂಡು ಹೋರಿ ಅಂತ 2 ಮಕ್ಕಳು ತಂದು ಕೊಟ್ಟಂತ. ಅವಾಗ ಮೌಲಾಲಿ ಶರಣರು ಏನತ್ತಾರ, ಏ ಗೌಡ 200 ರೂಪಾಯಿ ನೀ ತಗೊಂಡ ನನ್ನ ಮಕ್ಕಳು ಕೊಡು, ಅಕಸ್ಮಾತ್ 200 ರೂಪಾಯಿ ತಗೊಲಿಲ್ಲ ಅಂದ್ರೆ ನನ್ನ ಮಕ್ಕಳೇ ಬ್ಯಾಡ ಅಂದ. ಇನ್ನೇನು ಮಾಡೋದು ಅಂತೇಳಿ ಮಾಲಿಗೌಡಿಗೆ 200 ರೂಪಾಯಿ ಕೊಟ್ಟು ಅವ್ 2 ಮಕ್ಕಳು ತಗೊಂಡು ಬಂದಂತ ಅಂತ ಇತಿಹಾಸದ ನೋಡ್ರಿ ಇವರೆಲ್ಲ. ಏನು ಶರಣರಿ, ಇವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆ ಅದ ಮಾನವಭಾವಿಗಳೇ. ಅದಕ್ಕಾಗಿ ಇಂಥ ಮೌಲಾಲಿ ಶರಣನ ಮಕ್ಕಳಾಗಿರ್ತಕ್ಕಂಥ ಹಸೇನಿ ಹುಸೇನಿ ದೇವರ ಮೊಹರಂ ಹಬ್ಬ. ಈಗ ಅವ್ರು ಹೇಳ್ಯಾರ ಮೊಹರಂ ಹಬ್ಬ ಯಾಕೆ ಬತ್ತು, ಅದರ ಸಲುವಾಗಿ ಬತ್ತು, ಇಲ್ಲಿ ವಿಷಯ ಯಾನ್ ನಡೆಯುವುದದ. ಈಗ ಬಹಳ ಚಲೋ ವಿಷಯ ಅದ. ಈಗ ದರ್ಗಾದ ಮ್ಯಾಲ ಶೇವಾ ನೇಡ್ ಶಿಕ್ಷತ್ ಬರೀತಾರ. ಅದು ಶೇವಾ ನೇಡ್ ಶಿಕ್ಷತ್ ಯಾಕೆ ಬತ್ತು, ಈಗ ಹೆಣ್ಮಕ್ಳು ಹಣಿ ಮ್ಯಾಲ ಕುಂಕುಮ ಯಾಕೆ ಹಚ್ಚುದಿಲ್ಲ, ಹೆಣ್ಮಕ್ಳು ಮಸೂತಿ ಯಾರ ಇಸ್ಲಾಂ ಧರ್ಮದಾಗ ಗಣಸರು ಸತ್ರಪ್ಪ ಅಂದ್ರ ಅವ್ರ ಹೆಣ್ಮಕ್ಳು ಮಸೂತಿಗೆ ಯಾಕೆ ಹೋಗಂಗಿಲ್ಲ. ಇಲ್ಲಿ ನಾಳೆ ದೇವರ ಕುಣಿ ಮುಚ್ಚು ಹೇಳಿದಾಗ ತಂದು ಬಾರಿ ಗಿಡ ಅಂತ ಇಡ್ತೀರಿ. ಆ ಬಾರಿ ಗಿಡ ಎಲ್ಲಿಂದ ಬತ್ತು, ಯಾಕೆ ಬತ್ತು, ಎದರ ಸಲುವಾಗಿ ಬತ್ತು, ಇವೆಲ್ಲ ಇತಿಹಾಸ ಹೊಂಡುತ್ತನ. ಅವತ್ತು ಎಷ್ಟು ಸಮಾಧಾನದಿಂದ ಕೇಳ್ತೀರಿ ನೋಡು, ಅಟ್ಟು ನಾವು ಕೆಲಸ ಮಾಡಿ ಹೋಗ್ತೇವೆ ಅನ್ನುವಂತ ಮಾತನ್ನ ದೈವದ ಮುಂದೆ ಇಟ್ಟು ಮಾನವಭಾವಿಗಳೇ. ಹಾಗಾಗಿ ಈಗ ಸಮಯ ಬಹಳ ತಗೊಳ್ಳಾರದೆ ಒಂದು ಖ್ಯಾಲಿಯನ್ನ ಪ್ರಾರಂಭ ಮಾಡಿ ಮುಂದ ಅವರಿಗೆ ಅವಕಾಶ ಮಾಡಿ ಕೊಡ್ತೀವಿ. ಮುಂದ ಕೆಲವೊಂದು ವಿಷಯಗಳನ್ನ ಮತ್ತೆ ಬಳಸ್ತೇವೆ ಅಂತಕ್ಕಂಥ ಮಾತನ್ನ. ಯಾಕಂದ್ರೆ ಇನ್ನೊಂದು 2 ನಿಮಿಷ ಒಂದು ಮಾತು ಹೇಳ್ತೀನಿ. ಹೇಳೇನ್ರಿ ಬ್ಯಾಸರಾಗಿತ್ತ ಬಿಡ್ತೀನಿ. ಇಲ್ಲ ನಿಮ್ಮ ಅಪೇಕ್ಷೆ ಇರಬೇಕು. ಅವ ಇನ್ನೋ ಜರ ನೀಡ್ಲಿ ಅನ್ನಂಗಿರ್ಬೇಕು, ಇವ ಉಣವನಿನ ಇನ್ನೋ ಜರ ಉಣ್ಬೇಕು ಅನ್ನೋ ಹವ್ಯಾಸ ಇರಬೇಕು. ಅಂದ್ರೆ ಅದು ಊಟ ಸ್ವಾದ ಆಗ್ತದ. ಅವ ಊಟ ಮಾಡವನಿಗೆ ಸಾಕಾಗಿರ್ತದ, ಇವ ಒತ್ತಿ ನೀಡ್ಲಕತ್ನ ಈ ಸುಳಿ ಮಗ ಏನ್ ಇರ್ತಾನೋ ಬ್ಯಾಸರ ತೆಗಿಯ ಕಡೆ ಹಿಂಗಾಗ್ಬಾರ್ದು. ಹಂಗೇನಿಲ್ರಿ. ಅದಕ್ಕಾಗಿ ಒಂದು ಮಾತು ಯಾಕೆ ಮಾತು ಹೇಳ್ತೀವಿ ಅಂದ್ರ, ಇಸ್ಲಾಂ ಧರ್ಮದೊಳಗ ಮೌಲಾಲಿ ಶರಣ ಅಟ್ಟೆ ಅಲ್ಲ, ಅವ್ರು ಮಹಾತ್ಮ ಕಬೀರ್ ದಾಸರಂತ ಆಗಿ ಹೋದ್ರು. ಇವ್ರು ಎಂತ ಶರಣರು ಅನ್ನೋದು ಒಂದೇ ಮಾತು 2 ನಿಮಿಷದೊಳಗೆ ಹೇಳಿ ಮುಗಿಸಿ ಮುಂದೆ ಅವ್ರಿಗೆ ಪಾಳೆ ಕೊಡ್ತೇವೆ. ಯಾಕೆ ಸಂಧಿಗೆ ಒಂದು 2 ಶರಣರ ಕತೆ ಹೇಳ್ಕೊತೇವಂದ್ರ ಹೊತ್ತು ಹೊಂಡತನ ಸ್ವಲ್ಪ ಒಂದು 25 ಪೈಸೆ ನಿಮ್ಗೆ ವಿಷಯ ತಿಳಿಸಂಗ ಆಗ್ತದ. ಇಸ್ಲಾಂ ಧರ್ಮದಾಗ ಹುಟ್ಟಿ ಬಂದ ಮಹಾತ್ಮ ಕಬೀರ್ ದಾಸ ಶರಣ ಅವ ಎಂತ ಶರಣ ನೋಡ್ರಿ. 5 ಹೊತ್ತ ನಮಾಜ್ ಮಾಡ್ತಿದ್ದ. 5 ಹೊತ್ತ ನಮಾಜ್ ಮಾಡಿ ರಾತ್ರಿ ಮನೆಗೆ ಹೋದ ಕೂಡಲೇ ತನ್ನ ಹೆಂಡತಿ ಮಕ್ಕಳು ತಗೊಂಡು ಕಲ್ಲಿನ ತಾಳ ತಗೊಂಡು ಮೃದಂಗ ತಗೊಂಡು ಆ ಪಾಂಡುರಂಗನ ಭಜನಾ ಮಾಡ್ತಿದ್ದ. ಇವ ಎಂತ ಶರಣ ನೋಡ್ರಿ. 5 ಹೊತ್ತ ನಮಾಜ ರಾತ್ರಿ ಆದ ಕೂಡಲೇ ಪಾಂಡುರಂಗನ ಭಜನಾ ಮಾಡ್ತಿದ್ದ. 1 ನಿಮಿಷ ಏನಾಗಿತ್ತು, ಆ ಕಬೀರದಾಸನ ಗುಡಿಸಲು ಎಲ್ಲಿತ್ತಂದ್ರ ಆ ಊರು ಹೊರಗಿನ ಬಾಜು ಒಂದು ಗುಡಿಸಲ ಹಾಯ್ಕೊಂಡು ಅದೇ ಗುಡಿಸಲ್ದಾಗ ಜೀವನ ಮಾಡ್ಕೋತ ಕಬೀರದಾಸ ಶರಣರು 5 ಹೊತ್ತ ಅಲ್ಲ ಅನ್ನೋದು ನಮಾಜ್ ಮಾಡೋದು ಮಾಡ್ತಿದ್ರು. ಸಂಜೆ ಆದ ಕೂಡಲೇ ರಾತ್ರಿ ಊಟ ಮಾಡಿ ಮಡದಿ ಮಕ್ಕಳು ತಗೊಂಡು ಭಜನಾ ಮಾಡ್ಲಕತ್ರ ಅಂದ್ರ ರಾತ್ರಿ ಬೆಳತನ ಮಾಡ್ತಿದ್ರಂತ. ಎಲ್ಲಿತನ ನೀತಿ ಬರ್ತದಲ್ಲ ಅಲ್ಲಿತನ ಭಜನಾ ಮಾಡ್ತಿದ್ರಂತ. ಆ ಊರಾಗ ಒಬ್ಬ ಗೌಡ ಒಬ್ಬಕಿ ವೇಶ್ಯ ಹೆಣ್ಮಗಳು ಇಟ್ಕೊಂಡಿದ್ದಂತ. ಊರ್ ಗೌಡ ವೇಶ್ಯ ಹೆಣ್ಮಕ್ಳಂದ್ರೆ ಗೊತ್ತಾಗ್ತದಲ್ರಿ.
ಹಾ ರೀ. ಗೊತ್ತಾ? ಹಾ, ವೇಷ ಹೆಣ್ಮಗಳು ಇಟ್ಕೊಂಡಿದತ್ತ. ಆ ವೇಷ ಹೆಣ್ಮಗಳು ಗುಡಿಸಲು ಎಲ್ಲಿತ್ತಂದ್ರ ಈ ಕಬೀರ್ದಾಸನ ಗುಡಿಸಲು ಬಿಟ್ಟು 10 ಮಾರ ಮುಂದಿತ್ತಂತ. ಅವಾಗ ಆ ವೇಷ ಹೆಣ್ಮಗಳ ಮನೆಗೆ ಇವ ಗೌಡ ಹೋಗ್ತಿದ್ದ ರಾತ್ರಿ ಆದ ಕೂಡಲೇ ಬರ್ತಿದ್ದ. ಇವ ಕಬೀರ್ದಾಸ್ ಏನ್ ಮಾಡ್ತಿದ್ದ, 5 ಹೊತ್ತು ನಮಾಜ್ ಮಾಡಿ ರಾತ್ರಿ 8 ಗಂಟೆಗೆ ಮಡದಿ ಮಕ್ಕಳು ಕಲ್ತು ಊಟ ಮಾಡಿ ಭಜನಾ ಪ್ರಾರಂಭ ಮಾಡಿದ್ರಂದ್ರ ರಾತ್ರಿ ಉಂಡ ನಿದ್ದಿ ಬರುತನ ಮಾಡ್ತಿದ್ರಂತ. ಅವಾಗ ಒಂದ್ ದಿವಸ ಗೌಡ ವೇಷ ಹೆಣ್ಮಗಳು ಗುಡಿಸಲ್ಕ್ ಹೋದ. ಅವಾಗ ವೇಷ ಹೆಣ್ಮಗಳು ಹೇಳ್ತಾಳ, ರೀ ಗೌಡ್ರ ಯಾನ್ರಿ ಆ ಕಬೀರ ನನ್ನ ಹಾಟ್ಯ ಆ ಗುಡಿಸಲ್ದಾಗ ಯಾನ್ ಭಜನಾ ಮಾಡ್ತದ ಯಾನ್ ಕೀರ್ತನ ಮಾಡ್ತದೋ ಬೆಳತನ ಅದು ನಮ್ ಕಿವಿ ಕೇಸರಿಟ್ಟದ. ಇವತ್ತು ಹೋಗಿ ಹೇಳ್ರಿ ಏನತ್ತ ಹೇಳ್ಬೇಕು, ನೀ ಇವತ್ತಿನ ದಿವಸ ಭಜನಾ ಮಾಡು ಬ್ಯಾಡ ಅನ್ನಂಗಿಲ್ಲ, ಅವನಿಗೆ ಟೈಮಿಂಗ್ ಕೊಟ್ಟ ಬರ್ರಿ 8 ಗಂಟೆ ತನ. ಒಂದು ಕೂಡ್ಲೆ ಹೆಣ್ಮಕ್ಳು ಮಾತು ಕೇಳಾರ ಮಗ ಯಾವನ ಈ ಭೂಮಿ ಮ್ಯಾಲ ಅದೇ ರೀ ನಿಮ್ಮ ಊರಾಗ ಸಾಧ್ಯನೇ ಇಲ್ಲ. ಅವಾಗ ಈಕೆ ವೇಷ ಹೆಣ್ಮಗಳ ಮಾತು ಕೇಳಿ ಗೌಡ್ ಹೋಗಿ ಕಬೀರ್ದಾಸ ಗುಡಿಸಲ್ದ ಭಜನಾ ಮಾಡ್ತಿದ್ದ. ಹೋಗಿ ಕಬೀರ್ದಾಸಿಗೆ ಹೇಳನತ್ತ, ಊರ್ ಗೌಡ ಏನತ್ರಿ, ಕಬೀರ್ದಾಸ ನೀನು ಗುಡಿಸಲ್ದ ಭಜನಾ ಮಾಡಿ ಕೀರ್ತನ ಮಾಡಿ ಬ್ಯಾಡ ಅನ್ನೋದಿಲ್ಲ, ಸಂಜೆ 8 ಗಂಟೆ ತನ ಅಟ್ಟೆ ನಿನಗ ಟೈಮಿಂಗ್. 8 ಗಂಟೆ ದಾಟಿದ ಬಳಕ ಒಂದು ಗುಬ್ಬಿ ಸಹಿತ ನೀನು ಗುಡಿಸಲ್ದಾಗ ಚೂ ಅನ್ನಬಾರ್ದಂದ. ಹೌದು ಐತ್ರಿ ಗೌಡ್ರ ಅಂತ ಒಪ್ಕೊಂಡ ಕಬೀರ್ದಾಸ್ ಮಹಾರಾಜ. ಮತ್ತ ಮರ್ದಿವ್ಸ 8 ಗಂಟೆ ಆಯ್ತು. ಮತ್ ಮಡದಿ ಮಕ್ಕಳು ತಗೊಂಡು ಕಬೀರ್ದಾಸ ಪಾಂಡುರಂಗ ವಿಠ್ಠಲ್ ಅಂತ ಗುಡಿಸಲ್ದ ಭಜನಾ ಚಾಲು ಮಾಡಿ ಬಿಟ್ಟಾನ. ಇವ ಊರ್ ಗೌಡ ವೇಷ ಹೆಣ್ಮಗಳ ಮನಿಗ್ ಬಂದ. ಹೌದು ಬರೋದಕ್ಕ ಅವಾಗ ಇಕ್ಕಿ ಎತ್ತಾಳ, ಓ ಗೌಡ್ರ ಆ ನನ್ನ ಹಾಟ್ಯಾಗ ಕಬೀರ್ಯಾಗ ನಿನ್ನೆನೆ ಹೇಳಿರಿ, ಮತ್ ಇವತ್ತು ಭಜನಾ ಚಾಲು ಮಾಡ್ಯಾನ, ಅವನೇನ್ ನೀವೇನು ಹೇಳಕ್ ಹೋಗ್ಬೇಡ್ರಿ, ಒಂದ್ ಕೆಲಸ ಮಾಡ್ರಿ ಅಂದುಳಿಕಿ. ಏನ್ರಿ ಏನ್ ಮಾಡೋದು ಅಂತ ಕೇಳ್ದ. ಏನಿಲ್ಲ, ಕಡ್ಡೆ ತಗೋ 1 ಲೀಟರ್ ಗಸಲೆಟ್ ಎಣ್ಣೆ ಕೊಡ್ತೀನು, ಒಯ್ದ ಅವ ಒಳಗ ಮಡದಿ ಮಕ್ಕಳು ಕಲ್ತು ಒಳಗ ಭಜನಾ ಮಾಡ್ಲಕತ್ತಾರ ಗುಡಿಸಲ್ದಾಗ. ಆ ಗುಡಿಸಲಿಕ್ಕೆ ಕಡ್ಡಿ ಕೊರ ಬೆಂಕಿ ಇಟ್ಟು ಬಿಡು, ಆ ಕಡೆ ಸುಟ್ಕೊಂಡು ಹೋತ ಒಂದೊಳ್ತಿ. ಹೌದು. ಅವಾಗ ಈಕಿನ ಮಾತು ಕೇಳಿ ಹಾದ ಹೋಗಿ ಗಸಲೆಟ್ ಎಣ್ಣೆ ಉಗ್ಗಿ ಕಡ್ಡಿ ಕೊರದ ಬೆಂಕಿ ಹಚ್ಚದ. ಅವಾಗ ಗುಡಿಸಲ್ದಾಗ ನಿಂತು ಭಜನಾ ಮಾಡ್ತಿದ್ದ ಕಬೀರ್ದಾಸ, ಅವನ ಮಗ ಕಮಲದಾಸ, ಮಡದಿ ಮಕ್ಕಳು ಕೂಡಿ ಭಜನಾ ಮಾಡ್ತಿದ್ರು. ಭಜನಾ ಮಾಡುವಂತ ಟೈಮದೊಳಗ ಗುಡಿಸಲ್ಕ ಬೆಂಕಿ ಹಚ್ಚಿಬಿಟ್ಟಾನ ಗೌಡ. ಗುಡಿಸಲು ಉರಿಲಕತ್ತದ. ಅವಾಗ ಕಬೀರ್ದಾಸ್ ಹೇಳ್ತಾನ ಮಡದಿ ಮಕ್ಕಳಿಗೆ, ಬರ್ರಿ ಹೊರಗೆ ಬರ್ರಿ ಅಂತೇಳಿ ಕರ್ಕೊಂಡು ಬಂದು ಹೊರಗೆ ನಿಂತು ಏನ್ ಅನ್ಬೇಕ್ರಿ ಅವ, ಏನ್ ಹೇಳ್ತಾನ್ರಿ, ನಾನು ಗುಡಿಸಲ್ಕ ಬೆಂಕಿ ಹತ್ತದ, ನೀರ್ ತಗೊಂಬರ್ರಿ ಆರ್ಸಮಂದ್ ನಾವ ನಮ್ಮಂಗ. ಹೇ ಹಂಗಲ್ಲಿಲ್ಲವ. ಏನಂದ, ಮಡದಿ ಮಕ್ಕಳಿಗೆ ಹೇಳ್ತಾನ, ಹೇ ದಿವಸ ಕುಡು ಚಿಮ್ನಿನ ಬೆಳಕಿನೊಳಗ ಪಾಂಡುರಂಗನ ಭಜನಾ ಮಾಡ್ತಿದ್ದೆವು, ಇವತ್ತಲ್ಲ ಇಂಥ ಬೆಳಕು ಕೊಟ್ಟನಂದ್ರ ನಾವ್ಯಾಕ ಸುಮ್ಮ ಕುಂದ್ರುದು, ಹೆಚ್ಚಿ ಕುಣಿದಾಡಿ ಭಜನಾ ಮಾಡಮಂದತ್ ಅವಾಗ ಗಬ್ರು. ಹೌದು ಹೌದು, ಹೆಚ್ಚಿ ಕುಣಿದಾಡಿ ಭಜನಾ ಮಾಡ್ಲಕತ್ತು. ಇದು ಯಾರಿಗರು ಉಂಟಾಯ್ತಂದ್ರ ಸಾಕ್ಷಾತ್ ಅಲ್ಲಾಗರು ಉಂಟಾಯ್ತು. ಅಲ್ಲಾ ತಿಳ್ಕೊಂಡ ಆ ಕಬೀರ್ದಾಸ, ಅವನ ಮಗ ಕಮಲದಾಸ ಮಡದಿ ಮಕ್ಕಳ ಕಲ್ತು ನಾನು ನಾಮಸ್ಮರಣೆ ಮಾಡ್ಲಕತ್ರ. ಆ ಊರ ಗೌಡ ವೇಷ ಹೆಣ್ಮಗಳ ಮಾತು ಕೇಳಿ ಹೋಗಿ ಅವನು ಗುಡಿಸಲ್ಗೆ ಬೆಂಕಿ ಇಟ್ಟಾನಂದ್ರ ನಾ ಸುಮ್ಮ ಕೂತ ಅಂದ್ರ ನನಗೆ ಕಳಂಕ ಬರ್ತದಂತೇಳಿ ತಿಳ್ಕೊಂಡು ಸಾಕ್ಷಾತ್ ಪರಮಾತ್ಮನೇ ಅಲ್ಲಾನೇ ವಾಯು ರೂಪನ್ಯಾಗ ಬಂದ. ವಾಯು ರೂಪನ್ಯಾಗ ಅಂದ್ರ ವಾಯು ಅಂದ್ರ ಗಾಳಿ ಆಗಿ ಬಂದ ಭರ್ರನೆ ಬೇಸಿ ಬಿಟ್ಟ. ಏನ ಕಬೀರ್ದಾಸನ ಗುಡಿಸಲ್ ಹತ್ತಿತ್ತಲ್ಲ ಬೆಂಕಿ, ಆ ಬೆಂಕಿ ಕಿಡಿ ಹಾರಿ ಹೋಗಿ ವೇಷ ಹೆಣ್ಮಗಳು ಗುಡಿಸಲ್ ಮೇಲೆ ಕತ್. ಹೌದು. ಅವಾಗ ಆಕಿನ ಗುಡಿಸಲ್ ತಗದಾಗ ಉರಿಲಕತ್ತಾಗಿ ಪಬ್ಬಿ ಹೊಡಿಲಕತ್ತಳು. ನನ್ನ ಹಾಟ್ಯಾ ಕಬೀರ್ಯಾ ನಿಂದಿಡು ಸುಟ್ಟದ, ನಂದಿಡು ಸುಟ್ಟಿಟ್ಟಿಲ್ಲ ತಾಕಿ ಪಬ್ಬಿ ಹೊಡಿಲಕತ್ತಳಂತ. ಅಟ್ಟಾಗದ್ರಾಗ ಅವಾಗ ಕಬೀರ್ದಾಸ್ ಹೇಳ್ತಾನೆ, ಯವ್ವ ನಾ ಯಾಕೆ ನಿನ್ನ ಗುಡಿಸಲ್ಗೆ ಬೆಂಕಿ ಹಚ್ಚಲಿ ತಾಯಿ, ಮತ್ತು ನೀನೇ ಹಚ್ಚಿಲ್ಲ ಅಂದಳು. ಯವ್ವ ನಾ ಹಚ್ಚಿಲ್ಲ ತಾಯಿ ಅಂದ. ಮತ್ಯಾರು ಹಚ್ಚಾರ ಅಂತ ಕೇಳಿದಳು. ಅವಾಗ ಕಬೀರ್ದಾಸ್ ಹೇಳ್ತಾನೆ, ಯವ್ವ ನಿನಗಿಟ್ಕೊಂಡವ್ ಬಂದು ನನ್ನ ಗುಡಿಸಲ್ಗೆ ಬೆಂಕಿ ಇಟ್ಟಾನ, ನನಗಿಟ್ಕೊಂಡವ್ ಬಂದು ನಿನ್ನ ಗುಡಿಸಲ್ಗೆ ಬೆಂಕಿ ಇಟ್ಟ. ಹೌದು ಹೌದು. ಕಬೀರ್ದಾಸ್ ಮಹಾರಾಜ್ ಹೇಳಕತ್ತಾನ, ಏನತ್ತ, ನನಗಿಟ್ಕೊಂಡವ್ ಬಂದು ನಿನ್ನ ಗುಡಿಸಲ್ಗೆ ಬೆಂಕಿ ಇಟ್ಟಾನ, ನಿನಗಿಟ್ಕೊಂಡವ್ ಬಂದು ನನ್ನ ಗುಡಿಸಲ್ಗೆ ಬೆಂಕಿ ಇಟ್ಟಾನ ಅಂದಾಗ ನಿನಗೆ ಯಾರು ಇಟ್ಕೊಂಡವ್ರು ಅಂತ ಕೇಳಿದಳಿಕೆ. ಅವಾಗ ಹೇಳ್ದ, ಯವ್ವ ನಿನಗಿಟ್ಕೊಂಡವ ಊರು ಗೌಡ, ನನಗಿಟ್ಕೊಂಡವ ಅವ ಅಲ್ಲ. ಹೌದು, ಅಲ್ಲ ಬಂದ ನಿನ್ನ ಗುಡಿಸಲಿಗೆ ಬೆಂಕಿ ಇಟ್ಟಾನ, ನಿನಗಿಟ್ಕೊಂಡವ ಬಂದ ನನ್ನ ಗುಡಿಸಲಿಗೆ ಬೆಂಕಿ ಇಟ್ಟಾನ ಅಂದಾಗ ಈಕಿ ಬಬ್ಬಿ ಹೊಡೆದೊಳಕತ್ತಳು. ಕಬೀರ್ದಾಸ ನಾ ಯಾ ಮಾಡು, ನನ್ನ ಜನ್ಮ ಉದ್ಧಾರ ಮಾಡಂದಳು. ಅವಾಗ ಹೇಳ್ತಾನ ಕಬೀರ್ದಾಸ್ ಮಹಾರಾಜ್, ಯವ್ವ ನೀ ನಮ್ಮ ಸಂಗಟ ಕಲ್ತ ಭಜನಾ ಕೀರ್ತನ ಮಾಡು, ಆ ಅಲ್ಲನ ಧ್ಯಾನ ಮಾಡು, ಆ ಪಾಂಡುರಂಗನ ಧ್ಯಾನ ಮಾಡು, ನಿನ್ನ ಕಲ್ಯಾಣ ಆಗ್ತದಂದಾಗ ಅದೇ ವೇಷ ಹೆಣ್ಣ ಮಗಳು ಆ ಕಬೀರ್ದಾಸನ ಮಡದಿ ಮಕ್ಕಳ ಸಂಗಟ ಕಲ್ತು ಅಲ್ಲನ ಧ್ಯಾನ ಮಾಡಿದಳು, ಶಿವನ ಧ್ಯಾನ ಮಾಡಿದಳು. ಮುಂದೆ
ಆ ಜನ್ಮ ತ್ಯಜಿಸಿ ಅದೇ ವೇಷ ಹೆಣ್ಣ ಮಗಳು ಮುಂದಿನ ಜನ್ಮದಲ್ಲಿ ನಮ್ಮ ಭಾರತ ಭೂಮಿ ಮ್ಯಾಲ ದಾಮೋಜಿ ಪಂತನ ತಂಗಿ ಕಾಮ ಮಾತ್ರ ಆಗಿ ಹುಟ್ಟಿ ಬಂದಳು. ಜಗತ್ತದೊಳಗೆ ದೊಡ್ಡ ಶಿವ ಶರಣಿ ಅನಿಸಿಕೊಂಡಳು. ದೊಡ್ಡ ಶಿವ ಶರಣಿ ಅನಿಸಿಕೊಂಡಳು. ಹೌದು ಹೌದು ಇಂಥವೆಲ್ಲ ಶರಣರಾಗಿ ಹೋದ್ರು ಮಾನವಭಾವಿಗಳೇ. ಅದಕ್ಕಾಗಿ ಇಂಥ ಶರಣರ ಇತಿಹಾಸವನ್ನ ಮುಂದಿನ ಸಂದನ್ಯಾಗ ಭಾರಿ ಅಂಡ ಯಾಕೆ ಇಡ್ತಾರ, ಇಸ್ಲಾಂ ಧರ್ಮದ ಹೆಣ್ಮಕ್ಳು ಯಾಕೆ ಬರಂಗಿಲ್ಲ, ಕುಂಕುಮ ಯಾಕೆ ಹಣಿಗೆ ಹಚ್ಕೋಂಗಿಲ್ಲ, ಆಮೇಲೆ ಇಸ್ಲಾಂ ಧರ್ಮದವರು ಒಂದು ಪದ್ಧತಿ ಲಗ್ನ ಆಗ್ಬೇಕಾದ್ರೆ ಹಿಂದೂ ಧರ್ಮದವರು ಒಂದೇ ಕುರ್ಚಿ ಮೇಲೆ ತಕ್ಕನ ಕುಂದ್ರಿಸಿ ಬಿಡ್ತಾವೆ. ಅವ್ರು ಹಂಗೆ ಮಾಡಂಗಿಲ್ಲ. ಅವ್ರು ಹೆಂಗೆ ಮಾಡ್ತಾರ, ಹೊಸ್ತಲ ಒಳಗೆ ಹೆಣ್ಣು ಮಗಳನ್ನು ಕುಂದ್ರಿಸ್ತಾರ, ಹೊಸ್ತಲ್ ಹೊರಗೆ ಗಂಡಸ ಮಗನ ಕುಂದ್ರಿಸಿ ಅಕ್ಕಿಕಾಳು ಚಾಜ ಅವೆಲ್ಲ ನೇಮ ನಿಷ್ಠೆಗಳು ಮಾಡಿ ನಡು ಅರಿಬಿ ಹಿಡಿದು ಅವ್ರು ಅಕ್ಕಿಕಾಳು ಯಾಕೆ ಒಗಿತಾರ, ಇವೆಲ್ಲ ಇತಿಹಾಸ ಭಾಳ ಚಲೋ ಅದಾವ. ಮತ್ತು ಈಗ 786 ಅಂತ ಬರೀತಾರ. ಅದು ಯಾಕೆ, ಈಗ ಇಸ್ಲಾಂ ಧರ್ಮದಾಗ ಒಂದು ನಂಬರ್ ಅದ, ಏನದ 786 ಅಂತದ. ಹಿಂದೂ ಧರ್ಮದವ್ರಿಗೆ ಒಂದು ನಂಬರ್ ಅದ. ಯಾರಿಗೆ ಗೊತ್ತದೇನೋ ಕೈ ಎತ್ತ ನೋಡೋನಿ. ಸತ್ಯನ ಸಾಗಲಿ ಸುದ್ದಿ ಇಲ್ಲ. ಇಸ್ಲಾಂ ಧರ್ಮದಾಗ ಏನು ನಂಬರ್ ಅದ 786 ಅಂತದ. ಹಿಂದೂ ಧರ್ಮದಾಗ ಏನು ನಂಬರ್ ಅದ ಅಂತ ಕೇಳಿದ್ರ 856. ನೆನಪಿಟ್ಕೋರಿ, ಬರ್ಕೋರಿ, ಮತ್ತೆ ಯಾವಾಗ ಹೇಳಕ್ ಬರ್ತದ. ಯಾಕೆ ಇದು 856 ಅಂತೇಳಿ ಆದಂದ್ರ ಇನ್ನ ಅದು 786 ಉತ್ತರ ಅಟ್ಲೇ ಇಡ್ತೀನಿ. 856 ಉತ್ತರ ಮೊದಲು ಬಿಡುಗಡೆ ಮಾಡ್ತೀನಿ. 856 ಹಿಂದೂ ಮಂದಿ ನಂಬರ್ ಯಾಕೆ ಬತ್ತು ಅಂದ್ರ 8 ಮೊದಲೇನು 856 ಬರ್ಲಕ್ ಕಾರಣ ಏನು, 8 ಬರ್ಲಕ್ ಕಾರಣ ಏನು. 8 ಅಂದ್ರೆ ಅಷ್ಟಾವರಣಗಳು, 5 ಅಂದ್ರೆ ಪಂಚಾಕ್ಷರಗಳು, 6 ಅಂದ್ರೆ ಶಟಸ್ಥಲಗಳು. ಅದಕ್ಕಾಗಿ ಅಷ್ಟಾವರಣ ಪಂಚಾಕ್ಷರ ಶಟಸ್ಥಲಕ್ಕೆ ಇದು ಒಂದು ನಮ್ಮ ಹಿಂದೂ ಧರ್ಮದ ಮಂತ್ರಕ್ಕ ಅದೊಂದು ನಂಬರ್ ಇಟ್ರೆ 856. ಇದು ನಾವು ಹಿಂದೂ ಧರ್ಮದ ಬಿಡುಗಡೆ ಮಾಡ್ಯಾವ್. ಇಂಗ್ಲೇಶ್ವರದವ್ರು ನೋಡು ನೀ 786 ಏನು ಬಿಡ್ತಾರ ನೋಡು ನೀ, ಅದ್ರ ಏನು ಉತ್ತರ ಕೊಡ್ತಾರ ನೋಡು ನೀ. ಯಾಕ ಬಹುತೇಕ ಮೈಬೂ ಅಣ್ಣವ್ರು ಇಸ್ಲಾಂ ಧರ್ಮದವ್ರು ಅದಾರ, ಬಹುತೇಕ ಅದ್ರ ಬಗ್ಗೆ ನೋಡು ನೀ ಭಾಳ ಅವ್ರಿಗೆ ಅದು ಅನುಭವಕ್ಕದ. ಅಕಸ್ಮಾತ್ ಅವ್ರು ಹೇಳಿದ್ರೆ ಚಲೋ ಐತ್ರಿ, ಹೇಳಿಲ್ಲ ಅಂದ್ರ ಪರಮಾತ್ಮ ಅಲ್ಲ ನನಗೆ ಎಟ್ಟಕ್ಕೆ ತಾಕತ್ ಕೊಟ್ಟಾನಲ್ಲ ಅಟ್ ನಾನು ನಿಮ್ಮ ಮುಂದೆ ಹೇಳಿ ಹೋಗ್ತೇನೆ ಅನ್ನುವಂಥ ಮಾತನ್ನ ತಿಳಿಸ್ಕೊಂಡ ಇವಾಗ ಒಂದು ಕ್ಯಾಲಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಕೇಳಬೇಕು. ಮತ್ತ ಕ್ಯಾಲಿ ಯಾವ್ದತ್ತ ಕೇಳಿದ್ರೆ ಮೊನ್ನೆ ಸಲ ಬಂದಾಗ ಹಾಡಿನೋ ಬಿಟ್ಟು ನನಗೂ ನೆನಪಿಲ್ಲ, ಯಾಕಂದ್ರೆ ಈ ಮಳೆ ಹೋದ ಬಳಕ ನಮಗೂ ತಲೆ ಹೋಗ್ಯಾದ. ಆದ್ರೆ ಒಂದು ಪದ್ಯ ಯಾವ್ದಂದ್ರ ಅಮೋಘ ಸಿದ್ಧನ ಧರ್ಮ ಪತ್ನಿಯಾಗಿ ಆಯವ ಮಳೆ ಕೊಟ್ಟು ಹೋಗೋದಂದ್ರ ನಾನು ಮೈಯಾಗ ದೇವ್ರು ತಗೋಬೇಕಾಗ್ತದೇವ. ಎಟ್ಟು ತಗೊಂಡ ಅನ್ಕೋತ ಕೂತೇವ ಅಂದ್ರೆ ಅದು ಅವಾಗ ಬರ್ತದ. ಅದು ನೋಡೋಲಿ ಅವ ಮುಂದಿನ ಸಂದಿನಾಗ ಎಲ್ಲಿ ಅವ ಒಳಗ್ ಕೂತಾವ ದೇವ್ರ ಅವ ಕಣ ತೆರದ ಅಂದ್ರೆ ಅದೇನು ಇವಾಗನು ಬರ್ಬೋದು, ನಾಳೆಗೆ ಅಂಕರ ಬರ್ಬೋದು ಅಂತ ನನಗೂ ಹಿಂಗೆ ಮನಸ್ಸು ಹತ್ತೈತಿ. ನೋಡು ನಾವು ದೇವ್ರು ಏನು ಮಾಡ್ತಾನ ಅವ್ನ ತಪ್ಪು ಮುಗಿಯೋದ್ರ ಅಳವಾಗಿ ನಿಮಗೆ ಎಲ್ಲರಿಗೆ ಆನಂದ ಮಾಡೇ ಮಾಡ್ತಾನ ಅನ್ನುವಂಥ ಮಾತನ್ನ ತಾವೆಲ್ಲರೂ ಏನೂ ಚಿಂತೆ ಮಾಡಬೇಡ್ರಿ. ಯಾಕಂದ್ರ ಅವನ ಶಕ್ತಿ ಸಾಮರ್ಥ್ಯ ಅಂತದ ಅನ್ನುವಂಥ ಮಾತನ್ನ ತಿಳಿಸ್ಕೊಂಡ ಇವಾಗ ಪದ್ಯ ಯಾವಾಗ ಅಮ್ಮೋಗಿ ಕೌತುಕ ಹಾಡಿ ಹೇಳುವೆ ದೈವಕ್ಕ ನಾತ್ಯ ಪೋತ್ಯದ ಜಾಬಗೊಂಡಗೌಡ ಕನ್ನವಗ ಮದುವೆಯಾಗಿ ಮಕ್ಕಳು ಆಗಿದ್ದಿಲ್ಲ. 12 ವರ್ಷ ಮಕ್ಕಳು